ಎಲ್ಲರೇ ಯಾರ್ದಾರ ಮನೆಗೆ ಹೋಗಿ ನಾನು ಬಿ ಜೆ ಪಿಗೆ ತೊಗೋಬೇಕು ತಾವು ದಯಾಪರರಾದತ್ತ ಯಾರ ಬಳಿ ಹೋಗೋದಲ್ಲ. ಸುಮ್ಮನೆ ನಾಳೆ ನೀವು ಟಿ ವಿ ಒಳಗೆ ಹೊಡಿಬೇಡ್ರಿ. ನಾವು ಓಪನ್, ನಾ ಏನು ಅಲ್ಲಿ ಹೋಗಿ ಕೈಕಾಲು ಹಿಡಿದು ಪಾರ್ಟಿಗೆ ಸೇರುವಂಥದ್ದು ಭಾಳ ಏನು ಅವಶ್ಯಕತೆ ಇಲ್ಲ. ನಾ ಬಂದಿದ್ದು ವೈಯಕ್ತಿಕ ನಮ್ಮ ಖಾಸಗಿ ನಮ್ಮ ಮಗನ ಮದುವೆ ಸಲುವಾಗಿ ಕೆಲವೊಂದು ಮಂದಿಗೆ ನಮ್ಮ ಹಳೆ ಮಿತ್ರರಿಗೆ. ಸರ್, ಈಗ ನೀವು ಯಾವುದೇ ಮನವಿ ಮಾಡಲ್ಲ ಅಂತ ಹೇಳಿದ್ರಿ, ಅಂದ್ರೆ ಬಿಜೆಪಿ ಅಗತ್ಯ ಯತ್ನಾಳ್ ಅವ್ರಿಗಿಲ್ಲ ಅಂತ ಆಯ್ತು. ಹಂಗೇನಿಲ್ಲ, ನೀವು ಹಂಗೆ ಪ್ರಶ್ನೆ ಮಾಡಿ ನೋಡ್ರಿ. ನಾವು ಸ್ವಾಭಿಮಾನದಿಂದ ಬದುಕೋರು. ಈ ಭ್ರಷ್ಟ ಕುಟುಂಬದ ಒಂದು ನೇತೃತ್ವನ ನಾವು ಒಪ್ಪೋದಿಲ್ಲ. ಅದು ಭ್ರಷ್ಟ ಕುಟುಂಬ ಎಲ್ಲಿವರೆಗೆ ಬಿ ಜೆ ಪಿ ಕರ್ನಾಟಕ ನೇತೃತ್ವ ಅಲ್ಲಿ ತನಕ ಬಿ ಜೆ ಪಿ ಸೇರುವ ಪ್ರಶ್ನೆ ಉದ್ಭವಿಸುವುದಿಲ್ಲ. ಅಂದ್ರೆ ವಿಜೇಂದ್ರ ಅವ್ರು ಬದಲಾಗ ತನಕ ನೀವು ಬಿಜೆಪಿ ಸೇರಲ್ಲ. ಒಟ್ಟೆ ಆ ಭ್ರಷ್ಟ ಕುಟುಂಬ ರೀ, ಒಬ್ಬನೇ ಅಲ್ಲ, ಒಬ್ಬ ವಿಜೇಂದ್ರ ಅಲ್ಲ, ಒಬ್ಬ ರಾಘವೇಂದ್ರ ಅದಾನ, ವಿಜೇಂದ್ರ ಅದಾನ, ಯಡಿಯೂರಪ್ಪ ಅದಾನ, ಮತ್ತಿನ್ನ 3-4 ಅದಾವ ಮನ್ಯಾಗ. ಅವು ಯಾವನು ನೇತೃತ್ವ ಇರುತ್ತಾನೆ ಬಿ ಜೆ ಪಿ ಸೇರುವ ಪ್ರಶ್ನೆ ಉದ್ಭವಿಸೋದಿಲ್ಲ. ನಾನು ಬಿ ಜೆ ಪಿ ತಗೋರತಿ ಯಾರ ಬಲ್ಲಿನೂ ನಾವು ಹೋಗೋದಿಲ್ಲ. ಅಲ್ಲ ಸರ್, ಈಗ ಯಡಿಯೂರಪ್ಪ ಅವ್ರ ಕುಟುಂಬ ಬದಲಾವಣೆ ಆಗೋ ತನಕ ನೀವು ಕಾಯ್ಕೊಂಡು ಕೂತ್ಕೊಂಡ್ರೆ ಮುಂದೆ ಅವಕಾಶಗಳು ಸಿಗ್ಬೇಕು. ಅವಕಾಶ ನಾವು ಅಷ್ಟಾಗಿ ನಾವು ಪ್ರಾದೇಶಿಕ ಪಕ್ಷ ಮಾಡಿರ್ತೀವಿ ರೀ. ನಾವ್ಯಾಕೆ ಇಲ್ಲಿ ಕಾಯ್ಕೊಂಡು ಕೊಟ್ಟಿರ್ತೀವಿ ಎಲ್ಲನ ಕಾಯ್ಕೊಂಡು ಕೊಂಡ್ರೆ ಅಷ್ಟೇನು ಹುಚ್ಚನಲ್ಲ. ಅವ್ರು ಕರಿತಾರೇನೋ ನೋಡ್ತಾರೇನೋ. ಪಶ್ಚಿಮ ಬಂಗಾಳ ಚುನಾವಣೆ ಆದ್ಮೇಲೆ ಕರಿಬೋದು, ಬಿಹಾರ ಚುನಾವಣೆ ಇದೇನದು, ಉತ್ತರ ಪ್ರದೇಶ ಚುನಾವಣೆ ಆದ್ಮೇಲೆ ಕರಿಬೋದು. ಯಾವ ಚುನಾವಣೆ ನೋಡೋದಿಲ್ಲ. ಅದು ನಿರ್ಣಯ ಸೂಕ್ತ ನಿರ್ಣಯ ತಗೋತೀವಿ. ನಮ್ಮದು JCB ಇದೆ ಅಲ್ಲ, ಅದನ್ನು ನಾವು ಪಾರ್ಟಿ ಕಟ್ಟಬೇಕಾದ ಸಂದರ್ಭದಲ್ಲಿ ಕಟ್ತೀವಿ.